ಸ್ಟುಡಿಯೋಸ್ ಬಗ್ಗೆ ತಿಳಿಸೋದಕ್ಕೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಾ. ಹಾಗಾಗಿ ತಮ್ಮೆಲ್ಲರಿಗೂ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇವತ್ತು ಪ್ರೆಸ್ ಮೀಟ್ ಅನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ. ಆ್ಯಂಡ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಗ್ರ್ಯಾಟಿಟ್ಯೂಡ್ ಅನ್ನು ನಿಮಗೋಸ್ಕರ ಸಲ್ಲಿಸೋದಕ್ಕೆ ಮತ್ತು ನಾವು ಇಲ್ಲಿ ದಸರಾ ಉತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ. ವಿಶೇಷವಾಗಿ ದಸ್ ಹೌಳ ಅಂತ ನಮ್ಮೆಲ್ಲರಿಗೂ ಗೊತ್ತಾ ಇದೆ. ಹೌಳ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಸೊ ದಸಹೌಳವನ್ನು ನೆನ್ಪೊಟ್ಟಿಗೆ ಆಚರಿಸೋದಕ್ಕೆ ನಮಗೂ ಕೂಡ ಬಹಳ ಖುಷಿ ಇದೆ. ಸೊ ಮೊದಲಿಗೆ ನಿಮ್ಮೆಲ್ಲರಿಗೂ ಜಾಲಿವುಡ್ ಸ್ಟುಡಿಯೋಸ್ ಅಡ್ವೈಸರ್ಸ್ ಬಗ್ಗೆ ಗೊತ್ತೇ ಇದೆ. ಇದು ನಮ್ಮ ಸಿನಿಮಾ ಫೆಟರ್ನಿಟಿಗೆ ಇದು ಹಳೆಯ ಕಾಲದಂಥ ಒಂದು ಜಾಗ ಏನಲ್ಲ. ಬದಲಿಗೆ ಸಾಕಷ್ಟು ಫಿಲ್ಮ್ ಶೂಟಿಂಗ್ಸ್ ಕೂಡ ನಡೆದಿದೆ. ಇನ್ನೂ ಸಾಕಷ್ಟು ಶೂಟಿಂಗ್ಸ್ ನಡೀತಾ ಇದೆ. ಇವತ್ತು ಕೂಡ ಫಿಲ್ಮ್ ಶೂಟಿಂಗನ್ನು ನೀವು ನೋಡಿರಬಹುದು ಬಹುಶಃ. ಸೊ ಹಾಗಾಗಿ ಮೊದಲಿಗೆ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ಒಂದು ಸಣ್ಣ ಎವಿ ಇದೆ. ಎವಿ ಒಂದು ಜಿಂಗಲ್ ಎವಿನ ನೋಡೋಣ. ಜಿಂಗಲ್ ಪ್ಲೀಸ್. ಸಾಕಷ್ಟು ಕೆಲಸವನ್ನು ನಿರ್ವಹಿಸಿದೆ ಆ್ಯಂಡ್ ಆಲ್ಸೋ ಇನ್ ದ ಫೀಲ್ಡ್ ಆಫ್ ಎಂಟರ್ಟೈನ್ಮೆಂಟ್. ಇದು ನಮ್ಮ ಮುಖ್ಯ 3 ಅಂಗಸಂಸ್ಥೆಗಳಾಗಿರುತ್ತೆ. ಸೊ ಪೇರೆಂಟ್ ಕಂಪನಿನಲ್ಲಿ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಕೂಡ ಆಗಿದೆ. ಸೊ 15 ಫಿಲಮನ್ನು ತಮಿಳಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 15 ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಸುಮಾರು 50 ಫಿಲಮ್ಸ್ಗೆ ಅಸೋಸಿಯೇಟ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಸಿನಿಮಾ ತಂಡದವರು ನಮ್ಮ ಕಂಪನಿಗೆ ಹೊಸದೇನಲ್ಲ, ಒಂದು ಅದ್ಭುತವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ವೆರಿಸ್ ಗ್ರೂಪ್ ಆಫ್ ಕಂಪನೀಸ್ ಅಡಿಯಲ್ಲಿ ಎಜುಕೇಷನ್, ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್. ತಮಿಳಲ್ಲಿ 2 ಫಿಲಮ್ಸ್ ಬಗ್ಗೆ ಹೇಳಬೇಕಂದ್ರೆ ಜಯಂ ರವಿ ಅವರ ಹೋಮ್ ಲೈಫ್ ಫಿಲಮ್ ಆಗಿರ್ಬೋದು, ಹಾಗೆ ನಯನತಾರ ಅವರ ಮೂಗುತಿ ಅಮ್ಮನ್ ಫಿಲಮ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಆರ್ ಜೆ ಬಾಲಾಜಿ ಅವರ LPG ಫಿಲಮ್, ಆ್ಯಂಡ್ ಆಲ್ಸೋ ಧನುಷ್ ಅವರ ಒಂದು ಸಿನಿಮಾವನ್ನು ಕೂಡ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಐ ಥಿಂಕ್ ರಶೀದ್ ಸರ್ ವಿಲ್ ಸೇ ದಟ್ ನೇಮ್ ಟು ಯು. ರೈಟ್. ಸೊ ಈಗ ವಿಶೇಷವಾಗಿ ನಮ್ಮ ವೇರ್ ಗ್ರೂಪ್ ಆಫ್ ಕಂಪನಿ ಕುರಿತಾಗಿ ಮತ್ತು ನಮ್ಮ ಫೌಂಡರ್ ಮತ್ತು ಚೇರ್ಮನ್ ಆಗಿರುವಂತಹ ಶ್ರೀ ಐಸರಿಕೆ ಗಣೇಶ್ ಸರ್ ಕುರಿತಾಗಿ ಒಂದು ಏವಿ ಇದೆ. ಆ ಏವಿ ವೆಂಚರ್ಸ್ ಪರವಾಗಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸೋದಕ್ಕೆ ಹಾಗೂ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ನಮ್ಮ ಹೆಚ್ಚಿನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಬಶೀರ್ ಅಹಮದ್, ಮಾರ್ಕ್ ಹೆಡ್, ಮಿಸ್ಟರ್ ಕಲ್ಲೋನ್ ಬೋಲೆ, ಎಕ್ಸ್ಪೀರಿಯನ್ಸ್ ಹೆಡ್, ಮಿಸ್ಟರ್ ರಮಣ ಕುಮಾರ್, ಚೀಫ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್, ಹಾಗೂ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ನ ಬೆನ್ನೆಲುಬಾಗಿ ಎದ್ದು ಎಲ್ರಿಗೂ ತಲುಪಿಸ್ತಾ ಇರುವಂಥ ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ನವರಸನ್ ಅವರನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಆಚರಿಸುತ್ತಿದ್ದೇವೆ. ನಿಮ್ಮ ಎಲ್ಲರ ಸಹಕಾರದಿಂದ ನಮಗೆ ಸುಮಾರು 10 ಲಕ್ಷ ಗ್ರಾಹಕರಿಗೆ ಸೇವೆ ಸಲ್ಲಿಸಿರುವೆ. ನಿಮ್ಮ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಹೀಗೆ ಮುನ್ನದಾಗೂ ನಿಮ್ಮ ಸಹಕಾರವನ್ನು ಜಾಲಿವುಡ್ ಹಾಗೂ ನಾನು ನಿಮ್ಮ ಎಲ್ಲರನ್ನು ಕೋರುತ್ತೇನೆ. I always wanted to speak in Kannada. Like the pronunciation, anything, if it is mistake, please forgive me. September 22nd, I think, for 2021, I had a press meet in Taj Westing with the help of Mr. Navarasan. From that day, even the name was not decided at that time, Jollywood Studios and Adventures. But how many news have been carried that point of time is really, I have to be thankful for now. After 1-2 years of hard work, we finally built Jollywood and brought it to public. And you all gave us immense support last year 2023. We were in a lot of fear, like how we can, be into the Karnataka people, how they will welcome us, because we hope you saw the audio visual of our chairman. We are based in education and then into films, and theme park is our first thing, and we have achieved almost near to close to 10 lakh people come, and the huge thanks for press and media, because without you this could have not been possible. So hereafter also hope you will give us best support for us. Thanks for coming, and we are very happy to welcome you again and again to our park. Please write the best thing of us,
If any feedbacks also, we will be happily receive from your end. Thanks. Thank you, sir. And also I request our chief sales and okay, I also request our So you can understand the whole experience. So you just had a glimpse of what has happened right now. So we want to keep this place jolly. So when we keep this place jolly, so across the place wherever we are located, it's an entire manufacturing area. So everybody manufactures some products or the other. So we felt that we have to manufacture happiness. So our product is very clear. We manufacture happiness and memories. So those are the products which we manufacture in this area. So anybody feeling bored across anywhere, anytime they are welcome. And of course, all you people, all you, the press, media, thanks to all of you for your immense support, so that I hope you all will also feel happy when you are experiencing this place. Thank you, and over to sir. Thank you, sir. And also I request ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಸಂಸ್ಥೆಯಲ್ಲಿ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ನನ್ನ ಒಂದು ಈ ಜಾಗಕ್ಕೆ ಜಾಲಿವುಡ್ ಅಂತ ಏನು ಹೆಸರಿದೆ ಮತ್ತು ಯಾರು ಜನರು ಇಲ್ಲಿ ಬರ್ತಾ ಇದ್ದಾರೆ ಅವರ ಅನುಭವಗಳೇನು ಅಂತ ಒಂದು ಸಣ್ಣ ಸಾರಾಂಶವಾಗಿ ಹೇಳ್ತೇನೆ. ಈಗ ಬಶೀರ್ ಸರ್ ಹೇಳಿದರು 10 ಲಕ್ಷ ಜನ ಮೊದಲನೇ ವರ್ಷ ಇಲ್ಲಿ ಬಂದಿದ್ದಾರೆ. ಮತ್ತು ಈ ಸ್ಕೂಲುಗಳು ಇಡೀ ಬೆಂಗಳೂರು ಸುತ್ತಮುತ್ತ ಜಾಗಗಳಿಂದ ಹೆಚ್ಚು ಕಡಿಮೆ 2-2.5 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದ್ದಾರೆ. ಸೊ ಈಗ ನಮ್ಮ ಜಾಲಿವುಡ್ ಒಂದು ಹಾಲಿಡೇ ಡೆಸ್ಟಿನೇಷನ್ ಆಗಿ ಮತ್ತು ಸೇಫ್ ಪಿಕ್ನಿಕ್ ಏರಿಯಾ ಅಂತ ಪರಿಗಣಿಸಲಾಗಿದೆ. ಹಾಗೆಯೇ ಈಗ ನೀವು ನೋಡುತ್ತಾ ನಮ್ಮಲ್ಲಿ FITs ಅಂತ ಹೇಳಿದ್ರೆ ಫ್ಯಾಮಿಲೀಸ್ ಅಂತ ಬರ್ತಾರೆ. ಸೊ 3 ತಲೆಮಾರುಗಳು ಇಲ್ಲಿ ಬಂದು ಒಂದು ಸಂತೋಷ, ಉಲ್ಲಾಸ ಮತ್ತು ಉತ್ಸಾಹ ಪಡೆಯುವಂಥ ಒಂದು ಜಾಗ. ಈಗ ಕೆಲವು ಸರ್ ಹೇಳಿದಂಗೆ ವಿ ಮ್ಯಾನುಫ್ಯಾಕ್ಚರ್ ಹ್ಯಾಪಿನೆಸ್ ಆ್ಯಂಡ್ ವಿ ಸರ್ವ್ ಡಿಲೈಟ್ ಟು ದಿ ಕಸ್ಟಮರ್ ಅಂತ ಹೇಳುವಂಥ ಒಂದು ಉತ್ಸಾಹವಾದ ಜಾಲಿವುಡ್. ಜಾಲಿ ಅಂತ ಹೇಳಿದ್ರೆ ಉತ್ಸಾಹ. ಹಾಗೆಯೇ ಇಲ್ಲಿ ನಮಗೆ ಇನ್ನೊಂದು ಗ್ರೂಪ್ಸ್ ಅಂತ ಹೇಳಿದರೆ ಕಾರ್ಪೊರೇಟ್ ಕಂಪನಿಗಳಿಂದ ಪ್ರತಿಯೊಂದು ಅವರಿಗೆ ಒಂದು ವ್ಯವಸ್ಥೆ, ಹಾಲ್ ಆಗಿರ್ಬೋದು, ಒಂದು ತಮಾಷೆಯಾಗಿ ನಾವು ಹೇಳಬೇಕಾದ್ರೆ ಹಾಲಿಂದ ಆಲ್ಕೋಹಾಲ್ವರೆಗೂ ಸರ್ವ್ ಮಾಡುವಂಥ ಒಂದು ಜಾಗ. ಅವರಿಗೆ ವಿಧ ವಿಧವಾದ ಹಾಲುಗಳು ಅವರಿಗೆ ಅವರ ಸಂದರ್ಭಕ್ಕೆ ತಕ್ಕಂತೆ ನಾವೆಲ್ಲ ಮಾಡಿಕೊಡ್ಬೋದು. ಸೊ ಹಾಗೆ ಈ ಕಾರ್ಪೊರೇಟ್ ಗ್ರೂಪ್ಸ್ ಫ್ಯಾಮಿಲಿ ಡೇ ಔಟ್ ಆಗಿ ಬರ್ಬೋದು, ಅವ್ರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೋದು, ಹಾಗೆ ಪ್ರಾಡಕ್ಟ್ ಲಾಂಚಸ್ ಮಾಡ್ಬೋದು. ಯಾವುದೇ ಒಂದು ಅವರು ಒಂದು ಉಲ್ಲಾಸ, ಉತ್ಸಾಹ ಮತ್ತು ಒಂದು ಇದು ಏನೇ ಪಡಿಬೇಕಂತ ಹೇಳಿದ್ರು ಜಾಲಿವುಡ್ ಹೆಸರಲ್ಲೇ ಜಾಲಿ ಅಂತ ಇರೋದ್ರಿಂದ ಸೊ ಒಂದು ಡಿಲೈಟನ್ನು ನಾವು ಇಲ್ಲಿ ಸರ್ವ್ ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಈ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಚೀಫ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ ಆದಂಥ ಶ್ರೀ ರಮಣ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗಾಗಿ ನಾವೆಲ್ಲ ಮಾಹಿತಿಯನ್ನು ನಿಮ್ಮೊಂದಿಗೆ ತಲುಪಿಸೋದಕ್ಕೆ, ನಿಮ್ಮೆಲ್ಲರನ್ನ ಇಲ್ಲಿಗೆ ಬರ್ಮಾಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥ ನಮ್ಮ PR ವೆಂಕಟೇಶ್ ಸರ್ ಅವರು ನಮಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಅವರಿಂದ ಕೆಲವು ಮಾತುಗಳನ್ನು ಕೇಳೋಣ. ಎಲ್ರಿಗೂ ನಮಸ್ತೆ. ಸಿಟಿ ಒಳಗಡೆ ಪ್ರೆಸ್ ಮೀಟ್ ಮಾಡೋದಿಗಾಗಲೇ ತುಂಬ ಕೇಳ್ಕೋಬೇಕು, ಬನ್ನಿ ಅಂತ ಹೇಳಿ. ಹಾಗಾಗಿ ಇಷ್ಟು ದೂರ ನವರಿಸಿದ ಒಂದು ವಿಶ್ವಾಸಕ್ಕೆ ಮತ್ತು ನನ್ನ ನಂಬಿಕೆ ಬಂದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಮತ್ತು ಥ್ಯಾಂಕ್ಸ್ ಹೇಳ್ತಾ, ತುಂಬ ಲೇಟ್ ಆಗಿದೆ, ನಿಮಗೆ ಜಾಸ್ತಿ ಲೇಟ್ ಮಾಡೋದಿಲ್ಲ. ಈ ಜಾಲಿವುಡ್ಡು ಆಗಲೇ 1 ವರ್ಷ ಆಗಬೇಕು ಅಂದರೆ ಆಶ್ಚರ್ಯ ಆಗ್ತಾಯಿದೆ. ಯಾಕೆಂದರೆ ಲಾಸ್ಟ್ ಇಯರ್ ಶಿವರಾಜ್ ಕುಮಾರ್ ಅವರು ಒಂದು ಇನಾಗ್ರೇಷನ್ ಮಾಡಿದಂಥ ಒಂದು ಜಾಲಿವುಡ್ಗೆ 1 ವರ್ಷ ತುಂಬಿದ ಸಂದರ್ಭದಲ್ಲಿ ಎಂಟೈರ್ ಜಾಲಿವುಡ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗಣೇಶ್ ಅವರು ಇದ್ದರು, ಓನರ್ ಇದ್ದಾರಲ್ಲ, ಹಾಗೆ ಸಾಮಾನ್ಯವಾಗಿ
ಸಾಕ್ಷಾತ್ ಬ್ರಹ್ಮನೇ ಸೃಷ್ಟಿ ಮಾಡಿರಬೇಕು ಅಂತ ಅನ್ಕೋತೀನಿ ಫ್ರೀಯಾಗಿದ್ದಾಗ. ಯಾಕೆಂದರೆ ಇಷ್ಟೆಲ್ಲ ಸಾಧನೆ ಮಾಡೋದು ಹುಡುಗಾಟನೇ ಅಲ್ಲ. ಅದು ಎಜುಕೇಷನ್ ಇದ್ದಾರೆ, ರಿಯಲ್ ಎಸ್ಟೇಟಲ್ಲಿದ್ದಾರೆ, ಹಾಸ್ಪಿಟ್ಲಲ್ಲಿದ್ದಾರೆ, ಆಮೇಲೆ ಸಿನಿಮಾದಲ್ಲಿದ್ದಾರೆ. ಸುಮಾರು ಜನ ಎಲ್ಲರೂ ಇದ್ದಾರೆ ಅಂತ ಕೇಳೋಕ್ಕಿಂತ ಎಷ್ಟೊಂದು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಪುಣ್ಯಾತ್ಮ ಇನ್ನೂ ಒಂದಷ್ಟು ವರ್ಷ ಬಾಳಬೇಕು, ಇನ್ನೂ ಒಂದಷ್ಟು ಜನ ಕೆಲಸ ಕೊಡಬೇಕು. ಮತ್ತು ಇದನ್ನು ನವರಸನವ್ರಿಗೆ ಅಂದರೆ ಸರಿಯಾದ ವ್ಯಕ್ತಿಗೆ ಇದನ್ನು ಕಂಪ್ಲೀಟ್ ಇನ್ಚಾರ್ಜ್ ವಹಿಸೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಸಿನಿಮಾ ಸಂಬಂಧಪಟ್ಟಿದ್ದ ಒಂದಷ್ಟೆಲ್ಲ ಆ್ಯಕ್ಟಿವಿಟೀಸ್ಗೆ ಅನುವು ಮಾಡಿಕೊಡಿ ಅಂತೇಳಿ ನಾನು ಸುಮಾರು ಸರಿ ನವರಸನ ಹೇಳಿದ್ದೀನಿ. ಯಾಕೆ ನನಗೆ ತುಂಬ ಫ್ರೆಂಡ್ ಇರೋದ್ರಿಂದ ಸುಮಾರು ಜನ ಪ್ರೊಡ್ಯೂಸ್ ನನಗೆ ಕೇಳ್ತಾರೆ, ಸರ್ ನೀವು ಹೇಳಿದ್ರೆ ಆಗುತ್ತೆ ಸರ್, ಮಾಡಿಕೊಡಿ ಸರ್. ಹಾಗೆ ಐ ಥಿಂಕ್ ಶೂಟಿಂಗ್ ಕೊಡೋಣ ಅನ್ಕೋತೀವಿ, ಯಾಕೆಂದರೆ ಬೇರೆ ಪಬ್ಲಿಕೆಲ್ಲ ಇರೋದ್ರಿಂದ. ಅದು ನಾನು ನವರಸನಿಗೆ ತುಂಬ ರಿಕ್ವೆಸ್ಟ್ ಮಾಡಿದೆ, ಸಿನಿಮಾಗೆ ನೀವು ಇರೋದ್ರಿಂದ ನಮ್ಮ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡುವಂಥದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳಿದರೆ ಸಿನಿಮಾಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆಲ್ರೆಡಿ ನೀವೆಲ್ಲನೂ ಕೂಡ ನನಗೆ ಗೊತ್ತಿರೋಂಗೆ ಮಾಧ್ಯಮದಲ್ಲೆಲ್ಲನೂ ಇಲ್ಲಿ ಬಂದು ಜಾಲಿವುಡ್ಗೆ ಒಂದ್ಸರಿ ವಿಸಿಟ್ ಕೊಟ್ಟಿದ್ದೀನಿ ಅನ್ಕೋತೀನಿ. ಕೊಟ್ಟಿಲ್ಲ ಅಂದರೆ ಮತ್ತು ಈ ಬೇಸಿಗೆ ದಸರಾ ರಜಕ್ಕೆಲ್ಲ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳಬೇಕು, ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಅಂತ ಹೇಳ್ತಾ ಎಂಟೈರ್ ಜಾಲಿವುಡ್ ತಂಡಕ್ಕೆ ಒಳಗಾಗಿದೆ. ಥ್ಯಾಂಕ್ ಯು. ವೆಂಕಟೇಶ್ ಸರ್. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಲೇಟಾಗಿದೆ. ಅಣ್ಣ ಹೇಳ್ದಂಗೆ ಬೆಂಗಳೂರಲ್ಲಿ ಸ್ಪೀಕ್ ಮಾಡೋದನ್ನೇ ಬರೋದು ತುಂಬ ಕಷ್ಟ ಇವಾಗಿರೋದ್ರಲ್ಲಿ. ಬೆಂಗಳೂರಿಂದ 45 ಕಿಲೋಮೀಟರ್ ದೂರದಲ್ಲಿ ತಸ್ಮೀಟಿಗೆ ಕರೆದ್ರು. ಎಲ್ಲರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಯಾಕೆಂದರೆ ಇಷ್ಟೊತ್ತು ಆಗಿದ್ರು ಪ್ರತಿಯೊಬ್ಬರು ಬಂದು ಅಟೆಂಡ್ ಮಾಡಬೇಕು. ಅದು ನೀವು ನಮ್ಮ ಮೇಲಿಟ್ಟಿರೋ ಒಂದು ಪ್ರೀತಿಯನ್ನು ಒಂದು ಆಶೀರ್ವಾದ ಅನ್ಕೋತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಅದಕ್ಕೆ. ಆಮೇಲೆ 2021ರಲ್ಲಿ ಇದು ಬಶೀರ್ ಅವ್ರ ಕಡೆಯಿಂದ ನನಗೆ ನಾವಿಬ್ಬರು ಏನಂದರೆ ಹಳೇ ಫ್ರೆಂಡ್ಸು. ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗಿಂದ ನಮ್ಮಿಬ್ಬರ ಸಂಬಂಧ. ಅಲ್ಲಿಂದ ಇವತ್ತು ಜಾಲಿವುಡ್ವರೆಗೂ ಕರ್ಕೊಂಡ್ಬಂದಿದೆ. ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಬಂದು ಬಶೀರ್ ಅವ್ರಿಗೆ. ಎರಡನೇದು 21ರಿಂದ ಈ ಜಾಲಿವುಡ್ ಓಪನ್ ಮಾಡೋವರೆಗೂ ಸಾಕಷ್ಟು ಅಡೆತಡೆಗಳೆಲ್ಲ ಅನುಭವಿಸ್ಕೊಂಡು, ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ಅಡೆತಡೆಗಳು ಬಂದರು, ಇದನ್ನು ತಡ್ಕೊಂಡು ಓಪನ್ ಮಾಡಿದ್ವಿ. ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತು, ಎಲ್ಲರೂ ಕರೆದಿದ್ವಿ. ನೀವೆಲ್ಲ ಬಂದು ಅವತ್ತು ಕೊಟ್ಟಿದ್ದ ಸಪೋರ್ಟು 1 ವರ್ಷದಲ್ಲಿ 10 ಲಕ್ಷ ಜನ ಬರೋವರೆಗೂ ಆಗಿದೆ. ನೀವೆಲ್ಲ ನೋಡ್ತಿರ್ತೀರ ನಮ್ಮ NMPL ಆಗಿರ್ಬೋದು, ಪ್ರತಿಯೊಂದನ್ನು ಜಾಲಿವುಡ್ ಲೋಗೋ ಹೋಗ್ತಾನೆ ಇರುತ್ತೆ ಎಲ್ಲರೂ. ಕಾರಣ ಏನಂದರೆ ನಮ್ಮ ಐಶ್ವರ್ಯ ಗಣೇಶ್ ಸರ್ ಬಂದ್ಬಿಟ್ಟು ನಮ್ಮನ್ನು ನಂಬಿ ಒಂದು ಪ್ರಾಡಕ್ಟ್ನ ಕೈ ಕೊಟ್ಟಿದ್ದಾರೆ. ನೋಡಿ, ಅವರು ತಮಿಳ್ನಾಡಲ್ಲಿದ್ದು ಕರ್ನಾಟಕದಲ್ಲಿ 5 ಶಾಲೆಗಳಿದ್ದಾವೆ. ಏಕೆಂದರೆ ಅವ್ರಿಗೇನು ಗೊತ್ತಾ, ಎಲ್ಲ ಕಡೆನೂ ಅಂದರೆ ಎಲ್ಲ ಕಡೆ ಕೆಲಸ ಕೊಡ್ತಾರೆ. ಯಾವುದೇ ಊರಿಗೆ ಹೋದ್ರು ಅಲ್ಲಿ ಫಸ್ಟು ಸ್ಕೂಲ್ಸು, ಕಾಲೇಜಸ್ಸು, ಎಜುಕೇಷನ್ನು. ಅದೇ ಥರ ಇವತ್ತು ಜಾಲಿವುಡ್ನ ಸ್ಟುಡಿಯೋ ಓಪನ್ ಮಾಡಿ ಸುಮಾರು 500 ಜನ ಇಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟವ್ರೆ. ಆಚೆ ಕಡೆಯಿಂದ ಒಂದು 300-400 ಜನ ಕೆಲಸ ಮಾಡ್ತಾರೆ. ಇಲ್ಲ ಒಂದು 1000 ಜನಕ್ಕೆ ಇವತ್ತು ಉದ್ಯೋಗವನ್ನು ಒಂದು ಕರ್ನಾಟಕದಲ್ಲಿ ಬಂದ ನಮ್ಮ ಎಲ್ಲ ಕನ್ನಡಿಗರು ಫಸ್ಟ್ ಏನಂತಾರೆ, ಇವತ್ತು ಒಂದು ಮಾತೃ ಸಂಸ್ಥೆಯಾದ ಒಂದು ಕನ್ನಡ ಇಲ್ಲಿ ಬಂದ್ಬಿಟ್ಟು ಅವ್ರು ತಮಿಳವರೇ ಆಗಿದ್ರು. ಇಲ್ಲಿ ಬಂದು ಅವ್ರು ಏನಂತಾರೆ ಗೊತ್ತಾ, ಫಸ್ಟು ನಮ್ಮ ಲೋಕಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡೋಣ. ಇಲ್ಲಿ ಅದೇ ಅವ್ರಿಗೆ ಯಾವತ್ತೂ ಅದು ನಮಗೂ ಹೇಳೋದಿದೆ, ಇಲ್ಲಿ ಲೋಕಲ್ ಎಷ್ಟೇ ಜನ ಕೆಲಸ ಮಾಡಿ ಫಸ್ಟ್ ಲೋಕಲ್ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಇದೆಲ್ಲ ಮಾಡೋಣ ಅಂದ್ಬಿಟ್ಟು 85% ನಮ್ಮ ಕನ್ನಡಿಗರಿದ್ದಾರೆ. ಇನ್ನು 15% ಮಾತ್ರ ಮೈನ್ ಈಗ ಅದರ ಎಕ್ಸ್ಪೀರಿಯನ್ಸ್ ಇರುವಂಥ ಪರ್ಸನ್ಸ್ನ ಇಲ್ಲಿ ಇವತ್ತು ಇದು ಮಾಡಿದ್ದಾರೆ. ಬಟ್ 85% ನಮ್ಮ ಕನ್ನಡಿಗರನ್ನ ಇಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟು ಇವತ್ತು ಅದು ಲೋಕಲ್ ಏರಿಯಾದವ್ರಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ತಾರೆ. ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ನಾವೇನೇ ಒಂದು ಸಜೆಷನ್ ಕೊಟ್ಟರು, ಸರ್ ಹಿಂಗೆಲ್ಲ ಈಗ ಮಾಡೋಣ, ಈ ಥರ ಮಾಡೋಣ ಅಂದರೆ ಒಂದೇ ಹೇಳ್ತಾರೆ, ನವರಸನ್ ನಿನ್ಗೆ ಹೇಳಿದ್ದೀನಿ, ನಾನು ಏನು ಬೇಕೋ ಬಶೀರ್ ಅವ್ರ ಹತ್ರ, ಕಲೋರ್ ಅವ್ರ ಹತ್ರ, ಮತ್ತು ರಮನಾಥ್ ಅವ್ರ ಮಾತಾಡಿ ನೀವು ಹೋಗ್ತಾ ಇದ್ದೀವಿ ಮಾಡಿ. ಒಟ್ಟಾರೆ ಏನಾದರೂ ಅವರ ಗೋಲು ನನಗೆ ಇಷ್ಟ ಆಯಿತು. ಯಾಕಂದರೆ ಅವರು ಅಷ್ಟು ಜನ ಕೆಲಸ ಕೊಡೋದು, ಉದ್ಯೋಗ ಕೊಟ್ಟು ಒಂದು ಇದು ಮಾಡೋದು ಅಂದರೆ ಅದು ದೊಡ್ಡ ವಿಷಯ. ನನ್ನ ಕೈಲಾಗಿದ್ದು ಏನೇನೆಲ್ಲ ನನ್ನ ಕಡೆಯಿಂದ ಮಾಡ್ಬೋದು ಅದನ್ನೆಲ್ಲ ಅಂದರೆ ನಾನು ಜಾಲಿವುಡ್ ಅವತ್ತೊಂದು ಇವತ್ತೊಂದು ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇವತ್ತು ಮಾಡಿದ್ರು ತುಂಬ ಖುಷಿಯಿಂದ ಇದೆ. ಎಲ್ಲಿಯ ಒಂದು ಜಾಲಿವುಡ್ ನಮ್ಮದು ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ 10 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ. ಸಾಕಷ್ಟು ಒಂದು 2.5 ಲಕ್ಷ ಜನ ಸ್ಕೂಲ್ ಮಕ್ಕಳು ವಿಸಿಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬಂದವರು ಇವತ್ತು ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ಅಲ್ಲದೆ ನಮಗೆ ಶೂಟಿಂಗ್ಸ್ಗೆ ಅದೇ ಅಣ್ಣ ಹೇಳಿದ್ರಲ್ಲ, ಸ್ಟಾರ್ಟಿಂಗೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಬಟ್ ಶೂಟಿಂಗ್ಸ್ಗೆಲ್ಲ ಕೊಡ್ತಾಯಿದ್ದೀವಿ ಜಾಗಗಳು. ಇವತ್ತು ಶೂಟಿಂಗ್ಸ್ ನೀವು ನೋಡ್ಬೋದು, ಎಲ್ಲರೂ ಶೂಟಿಂಗ್ ನಡೀತಾ ಇದೆ. ಸಾಕಷ್ಟು ಸಿನಿಮಾದವ್ರು ಬಂದು ಶೂಟಿಂಗು ಮತ್ತು ಯಾಕಂದರೆ ಇವತ್ತು ಈ ಥರ ಒಂದು ಸ್ಟ್ರೀಟ್ಗೆ ಹೋಗಿದ್ರೆ ಕಾಲೇಜ್ಗೆ ಹೋಗಬೇಕು, ಇಲ್ಲ ಒಂದು ಸೆಟ್ ಆಗಬೇಕು. ಇವತ್ತು ಅಂಥದನ್ನು ಒಂದು ರೀಸನಬಲ್ ರೇಟಲ್ಲಿ ಇವತ್ತು ಎಲ್ಲರೂ ನಮ್ಮ ಸಿನಿಮಾದವ್ರಿಗೆ ಶೂಟಿಂಗ್ ಸಿಗ್ತಾ ಇದೆ, ಜಾಗ ಒಂದು ಒಳ್ಳೆಯ ಲೊಕೇಶನ್ ಸಿಗ್ತಾ ಇದೆ ಅಂದರೆ ಅದು ಬಾಲಿವುಡ್ ನಮ್ಮ ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಆಯಿತು
ಜನ ಎಲ್ಲ ಕಮ್ಮಿ ಇದ್ದಾಗ ಅಂದರೆ ಮಂಡೇ ಟು ಫ್ರೈಡೇವರೆಗೂ ಶೂಟಿಂಗ್ ಅಂತ ಕೊಡಿ, ಪಬ್ಲಿಕ್ ಆಡಿಯನ್ಸು ಫ್ರೈಡೇ ಸಂಡೇ ನಿಮಗೆ ಇದೆಲ್ಲ ದಿವಸ ಕೊಡಿ ಅಂತ ಹೇಳಿದ್ದಾರೆ. ನೈಟ್ ಆ್ಯಂಡ್ ಡೇ ಬಂದಾಗ ಕೊಟ್ಟು ಮಾಡ್ತಾಯಿದ್ದೀವಿ. ಎಲ್ಲ ಸಿನಿಮಾದವ್ರಿಗೂ ಒಂದು ದೊಡ್ಡ ಅನುಕೂಲ ಆಗಿದೆ ಇದು. ಇದರಿಂದ ಇವತ್ತು ಜಾಲಿವುಡ್ ಸ್ಟುಡಿಯೋಸ್ ಒಂದು ವರ್ಷ ಪೂರ್ತಿಯಾಗಿದೆ. ಇದನ್ನು ಈ ಖುಷಿನ ಹಂಚ್ಕೋಬೇಕು ಅಂತ ಅಂದ್ಕೊಂಡ್ವಿ. ಇದನ್ನು ಎಲ್ಲೋ ಬೆಂಗಳೂರು ಸಿಟಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಾಗ ಇಲ್ಲ, ನಾವು ಜಾಲಿವುಡ್ ಸ್ಟುಡಿಯೋಗೆ ಒಂದು ವರ್ಷ ಆಗಿತ್ತು, ಇಲ್ಲೇ ಕರ್ಸೋಣ, ಇಲ್ಲೇ ಒಂದು ಇದು ಮಾಡೋಣ, ಎಲ್ಲ ಜೊತೆ ಒಂದು ಗೆಟ್ ಟುಗೆದರ್ ಮಾಡೋಣ ಅನ್ನೋದಕ್ಕೋಸ್ಕರ ಇವತ್ತೆಲ್ಲ ನಿಮಗೆ ಕರ್ಸಿದ್ದೀನಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಎಲ್ಲರೂ ದಯವಿಟ್ಟು ಇವತ್ತು ನೀವು ಸಪೋರ್ಟ್ ಮಾಡಿದ್ರು, ನಮಗೆ ಮುಂದಕ್ಕೂ ಸಪೋರ್ಟ್ ಮಾಡಿ. ಜಾಲಿವುಡ್ ಇದೇ ಥರ ನೂರಾರು ವರ್ಷ ಮುಂದೆ ಸಾಗಲಿ. ಎಂಟೈರ್ ನಮ್ಮ ಜಾಲಿವುಡ್ ಟೀಮ್ ಆಲ್ ದಿ ಬೆಸ್ಟ್. ಆಮೇಲೆ ಅಲ್ಲೊಂದು ಟೀಮ್ ಕೂತಿದೆ ಪಾಪ, ಅವರ ನೈಟ್ ಟು ಡೇ ಎಲ್ಲ ಕಷ್ಟಪಟ್ಟು ಈ ಕಡೆ ಮುಂದೆ ನಾವು ಕ್ಯಾಮ್ರಾ ಮುಂದೆ 4 ಜನ ಕೂತಿದ್ದೀವಿ, ಕ್ಯಾಮ್ರಾ ಹಿಂದೆ 5 ಜನ ಇದ್ದಾರೆ ಈ ಹಿಂದೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇವತ್ತೊಂದು ವರ್ಷ ಇಲ್ಲಿವರೆಗೂ ಬರೋಕ್ಕೆ ಎಲ್ಲ ಸಹಕಾರನೂ ಆಗಿದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇಲ್ಲಿನ ಇವತ್ತಿನ ಸಂದರ್ಭ 1 ವರ್ಷದ ಪೂರೈಸಿದ್ರಿಂದ ನಮ್ಮ ವೇದ್ ಸರ್ ಒಂದೇ ಮಾತು ಹೇಳಿದ್ರೆ ಮೀಡಿಯಾ ಅವ್ರಿಗೆ ಥ್ಯಾಂಕ್ಸ್ ಮಾಡಬೇಕು ಸರ್. ಇದರಿಂದ ಅವ್ರು ಬರೋಕ್ಕಾಗಲಿಲ್ಲ, ಅದು ಅವ್ರ ಫ್ಲೈಟ್ ಇದಾಗಿದ್ದರಿಂದ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್, ಒಂದು ವಿಡಿಯೋ ಬೈಕ್ ಅಂತ ಕಳಿಸಿದ್ದಾರೆ. ಇಷ್ಟು ಮಕ್ಕಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಏನೋ ಫ್ಯೂಚರ್ ಪ್ಲಾನ್ಸ್ ಏನಾದರೂ ಮುಂದಿನ ಯೋಜನೆಗಳನ್ನ ಮಾಡಿಲ್ಲ, 1 ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಅದಿಷ್ಟು ಇನ್ನೇನಾದ್ರು ಇಲ್ಲ, ಈಗ ಮುಂದಿನ ಫ್ಯೂಚರು ಮೆಟ್ರೋ ಟ್ರೈನ್ ಮಾಡ್ತಾಯಿದ್ದೀವಿ ಶೂಟಿಂಗ್ಸ್ಗೋಸ್ಕರ. ಮತ್ತು ಅದಲ್ಲೇ ನಿಮಿಷ ಇದೊಂದು 2 ಅಟ್ರಾಕ್ಷನ್ಸ್ ಸದ್ಯದಲ್ಲೇ ಓಪನ್ ಆಗಲಿದೆ. ಒಂದು ಗ್ಲೋ ಗಾರ್ಡನ್ ಅಂತ, ಹಾಗೆ ಮೆಟ್ರೋ ಅಂತ. ಈ 2 ಸಿನಿಮಾ ಶೂಟಿಂಗ್ಗೆ ಉಪಯೋಗಿಸ್ಕೊಳ್ಳುವಂಥ ಒಂದು ಉದ್ಯಮ, ಒಂದು ವ್ಯವಸ್ಥೆ. ಅದಾಗಿ ಈ ಬರೋ ವರ್ಷ ಅಷ್ಟೊತ್ತಿಗೆ ಇನ್ನೊಂದಷ್ಟು ರೈಡ್ಸ್ ಮತ್ತು ಇದೆಲ್ಲ ಆ್ಯಡ್ ಮಾಡೇ ಮಾಡ್ತೀವಿ. ಮಕ್ಕಳಿಗೆ 2 ಲಕ್ಷದ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದರೆ, ಸೊ ಅವ್ರಿಗೆಲ್ಲ ಸ್ಕೂಲಿಂದನೋ ಇಲ್ಲ ಪರ್ಸೆಂಟೇಜ್ ಅದರದ್ದೇನು ಆಫರ್ಸ್ ಇದೆಯಾ? ಹೌದು ಸರ್, ಯಾವಾಗಲೂ ಸ್ಕೂಲ್ ಮಕ್ಕಳಿಗೆ ಅವರಿಗೆ ಒಂದು ವಿಶೇಷವಾದ ಡಿಸ್ಕೌಂಟನ್ನು ಕೊಟ್ಟು, ಯಾಕಂದರೆ ಗ್ರೂಪ್ ಬುಕ್ಕಿಂಗ್ಸ್ ಆಗಿ ಬರೋದರಿಂದ ಅವರಿಗೆ ಒಂದು ಅತ್ಯುತ್ತಮವಾದ ಡಿಸ್ಕೌಂಟ್ಸನ್ನು ಕೊಟ್ಟು ಮತ್ತು ಟೀಚರ್ಸ್ಗೂ ಫ್ರೀ ಬಿಟ್ಟು ತಪ್ಪಿಸ್ಕೊಳ್ತೀವಿ. ಹೌದು ಸರ್, ಲಾಸ್ಟ್ ಟೈಮ್ ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ವಿ, ಬೇರೆ ಭಾಷೆಯ ನಟ ನಟಿಯರೆಲ್ಲ ಪೇಂಟಿಂಗ್ ಇತ್ತು, ಅದನ್ನು ಯೂಸ್ ಮಾಡ್ಕೊಂಡಿದ್ವಿ. ಮಾಡಿದ್ದೆ ಆಗಿದೆ. ಎಲ್ಲಿ ನಾವು ಕಾಣಿಸಿಲ್ಲ, ನೀವು ಫ್ರೆಂಟಿಂದ ಬಂದಿಲ್ಲ ಅನ್ಸುತ್ತೆ, ಬಂದ್ರ ಹಾಕಿದ್ದಾರೆ. ಎಲ್ಲ ಆಗಿದೆ. ಥ್ಯಾಂಕ್ ಯು. ಅವಾಗ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು. ನೀವು ಹೇಳಿದ್ರೆ ಮುಗಿದ್ರೆ. ಥ್ಯಾಂಕ್ ಯು. ಸಿನಿಮಾಗಳು ಯಾವ ರೀತಿ ಮಾಡಿದ್ದೀವಿ? ಏನು ಪರ್ಸೆಂಟೇಜ್ ಅವ್ರಿಗೆ ಒಂದಷ್ಟು ಕನ್ಸೆಷನ್ಸ್ ಇದೆಯಾ? ಎಲ್ಲರೂ ಮಾಡಿದ್ವಿ. ಸಿನಿಮಾ ಶೂಟಿಂಗ್ದು ಈ ಮಾಮೂಲಿ ಏನು ಕಮರ್ಷಿಯಲ್ ಕೊಡ್ತೀವಿ ಅದರಲ್ಲಿ ಬರೀ 30% ಸಿನಿಮಾ ಶೂಟಿಂಗ್ ಕೊಡ್ತಾರೆ, ಬರೀ 30%. ಕಮರ್ಷಿಯಲ್ಸ್ ಎಲ್ಲ ಬೇರೆ ಥರ ಇರುತ್ತೆ, ಅಂದರೆ ಬೇರೆ ಈ ಆ್ಯಡ್ ಶೂಟ್ ಹಾಕ್ಬೋದು, ಬೇರೆ ಇದೆಲ್ಲ ಬರುತ್ತಲ್ಲ ಅದೆಲ್ಲ ಸಪ್ರೇಟ್ ರೇಟ್ ಇರುತ್ತೆ. ಸಿನಿಮಾದವ್ರಿಗೆ ವಿಶೇಷ ರಿಯಾಯಿತಿಯಾಗಿ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದೀವಿ. ಈಗ ನೀವು ನೋಡಿದ್ರಲ್ಲ ರೋಡ್ ಸ್ಟ್ರೀಟ್ ಅಂತ, ಅದು ಮತ್ತು ಟೈಟಾನಿಕ್ ಇದೆ. ಟೈಟಾನಿಕ್ಕು ಮತ್ತು ಇದು ಡೈನೋ ಪಾರ್ಕಲ್ಲಿ ಈ ಥರ ಫೌಂಟನ್ ಶೋಸು ಸಿಕ್ಕಾಪಟ್ಟೆ. ಇವತ್ತೇನಂದರೆ ನೀವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಆಂಟಿ ಥಿಯೇಟ್ರು. ಇವತ್ತು ಶೋ ನೋಡಿದ್ರೆ ನಿಮಗೆಲ್ಲ ಖುಷಿಯಾಗಿರ್ಬೋದು ಅನಿಸುತ್ತೆ. ಈ ಥರ ಸಾಕಷ್ಟು ಶೋಗಳು ನಡೆಯುತ್ತೆ ಇಲ್ಲಿ. ಬರುವಂಥ ಜನಕ್ಕೆ ಇದ್ರ ಜೊತೆ ಅವರು ಆಟ ಆಡಿಕೊಂಡು ಎಂಟರ್ಟೈನ್ಮೆಂಟ್ ಆದಮೇಲೆ ಶೋಸು ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಇದಕ್ಕೇನು ಸಪ್ರೇಟ್ ಚಾರ್ಜಸ್ ಏನಿಲ್ಲ. ಒಂದು ಸತಿ ಚಾರ್ಜ್ ಕೊಟ್ಟು ತೊಗೊಂಡ್ರೆ ಈ ಶೋ ಯೂಸ್ ಎಲ್ಲ ಪ್ರತಿಯೊಂದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಲ್ಬಮ್ ಸಾಂಗ್ಸ್ಗಳೆಲ್ಲ ಬೇರೆ ಲೈಕ್ ಬಟ್ಟ ನೋಡಿದ್ರು ಆಲ್ಬಮ್ ಸಾಂಗ್ಸ್ ಹಾಂ, ಅದನ್ನೆಲ್ಲ ಲೈಕ್ ಇರುತ್ತೆ ಅಂತ ಹೇಳಿದ್ರೆ, ಹೌದು, ಅದರಲ್ಲಿ ಶೂಟಿಂಗ್ ಎಲ್ಲ ಹೇಗಿದೆ ವ್ಯವಸ್ಥೆ? ಎಲ್ಲ ಇರುತ್ತೆ. ಎಲ್ಲ ಪ್ರತಿಯೊಂದು ನೈಟ್ ಶೂಟ್ ಇರುತ್ತಲ್ಲ ಅವ್ರು ನೋಡ್ಬೇಕಲ್ಲ. ಈ ಮೂವೀಸಲ್ಲಿ ಈ ಟಿಕೆಟ್ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಜಾಸ್ತಿ ಇದೆಯಾ ಇದೆಯಾ? ಕಮ್ಮಿನೇ ಇದೆ. ಏನು ಮಾಡಿದ್ದೀವಿ ಅಂದರೆ ನಾರ್ಮಲ್ ಡೇಸ್ ಎಲ್ಲ 999 ಮಾಡಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ ವೀಕೆಂಡ್ಸ್ ಮಾತ್ರ 1199 ಮಾಡಿದ್ದೀವಿ. ಏನೇನು ಇರುತ್ತೆ ಅದಕ್ಕೆ ಎಲ್ಲ ಅಂದರೆ ಪ್ರತಿಯೊಂದು ರೈಡು 5D ಥಿಯೇಟ್ರ್ ಇದೆ. ಅದರಲ್ಲಿ 5D ಥಿಯೇಟ್ರ್ ಇದ್ದರೆ ಸ್ವಲ್ಪ ಬೇಗ ಬಂದಿದ್ದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ರೆಡಿ ಮಾಡಿದ್ವಿ. ಬಟ್ ಸ್ವಲ್ಪ ಕಾಲಾವಕಾಶ ಕಮ್ಮಿ ಆಗಿರೋದು ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಒಂದು 1 ಹಾಫ್ ಡೇ ವ್ಯವಸ್ಥೆ ಮಾಡಿಸ್ತೀನಿ, ಒಂದು 2 ಗಂಟೆ ಬರೋ ಥರ ವ್ಯವಸ್ಥೆ ಮಾಡಿಸ್ತೀನಿ.
ಎಲ್ಲ ರೈಡೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಸೇರೋಣ, ಅದಕ್ಕೆ ವ್ಯವಸ್ಥೆ ಮಾಡೋಣ. ತುಂಬ ಚೆನ್ನಾಗಿದೆ, ಎಲ್ಲದೂ ಇದೆ, ಎಲ್ಲ ರೈಡ್ಸ್ ಗೇಟ್ಸು. ಉಳ್ಕೊಳ್ಳೋಕ್ಕೂ ಒಂಚೂರು ವ್ಯವಸ್ಥೆ ಮಾಡೋಣ ಅಷ್ಟೇ, ರೂಮ್ಸ್ ಎಲ್ಲ ರೆಡಿ ಆಗುತ್ತೆ. ಆಮೇಲೆ ಥೀಮ್ ಪಾರ್ಕಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಇವಾಗ ಎಕ್ಸಾಂಪಲ್ ಬೆಳಗ್ಗೆ ಸಾಯಂಕಾಲ ಇರುತ್ತೆ, ಬಟ್ ನಮ್ಮ ಸಾಯಂಕಾಲ 4 ಗಂಟೆಗೆ ಒಂದು ಹೊಸ ಎಂಟ್ರಿ ಇಟ್ಟಿದ್ದೀವಿ, 4 to 9. 4 ಗಂಟೆಗೂ ಎಂಟ್ರಿ ಆಗ್ತದೆ, ಅದು ಕಮ್ಮಿ ರೇಟು. ಅವ್ರು ಬಂದು ಈಗ ಎಕ್ಸಾಂಪಲ್ ಯಾರು ಈವ್ನಿಂಗ್ ಬರಬೇಕು ಅಂತಾರೆ, ಈವ್ನಿಂಗು ಬಂದು ಪಾರ್ಕೆಲ್ಲ ಇದು ಮಾಡಿಕೊಂಡು ಮಕ್ಕಳು ಲಂಚ್ ಮಾಡಿಕೊಂಡು ಆರಾಮಾಗಿ ಹೋಗೋದು ಡಿನ್ನರ್. ನವರಸನ್ ಸರ್, ಹಾಂ ಸರ್. ಮೊದಲು ಇನ್ನೋವೇಟಿವ್ ಯೂನಿವರ್ಸಿಟಿ ಅಂತಿದ್ದಾಗ ಹಾಂ ಸರ್. ಆ ಹೆಸರಿನಲ್ಲಿ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೆ. ಹೌದು ಸರ್. ನಿಮಗೆ ಇದಾದ ಮೇಲೆ ಏನಾದರೂ ಈಗ ಜಾಲಿವುಡ್ ಫಿಲಿಮ್ ಅವಾರ್ಡು ಅಥವಾ ಒಂದು ಸ್ಟೇಟ್ ಲೆವೆಲಲ್ಲಿ ಒಂದು ರೆಸ್ಪೆಕ್ಟ್ ಇರುವಂಥ ಒಂದು ಅವಾರ್ಡ್ ಏನಾದರೂ ಫಂಕ್ಷನ್ ಮಾಡ್ತೀರಾ? ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಮೋರ್ ರಿಲೇಟೆಡ್ ಇರುವಂಥ ಪ್ಲೇಸ್ ಇದೆ. ಸೊ ಆ ಥರದ್ದು ಏನಾದರೂ ಐಡಿಯಾ ಇದೆ ನಿಮ್ಮ ಕಂಪ್ನಿಗೆ ಅಥವಾ ನಿಮಗೆ? ಸರ್, ಇದು ನಾವು ಮೈಸೂರು ಬಜಾರ್ ವಿತ್ ಜಾಲಿವುಡ್ ಕೊಲಾಬ್ರೇಷನ್ ಒಂದು ಅವಾರ್ಡ್ ಮಾಡಬೇಕಂತೆಲ್ಲ ರೆಡಿ ಮಾಡಿದ್ವಿ. ಬಟ್ ಕಾರಣಾಂತರದಿಂದ ಸ್ವಲ್ಪ ಮುಂದೆ ಹೋಗ್ತಿದೆ ಅದು. ಬಟ್ ಖಂಡಿತ ಮಾಡ್ತೀವಿ ಸರ್, ಯಾಕಂದರೆ ಜಾಲಿವುಡ್ಡು ಬೇರೆಲ್ಲ, ನಮ್ಮದು MLB ಬೇರೆಲ್ಲ, ಎರಡೂ ಕೊಲಾಬ್ರೇಟ್ ಮಾಡಿ ಒಂದು ಮಾಡ್ಕೊಂಡ್ವಿ, ಒಂದು ಅವಾರ್ಡ್ ಫಂಕ್ಷನ್ ಮಾಡಿ. ಯಾಕಂದರೆ ನೀವು ನೋಡಿದ್ವಿ ನಮ್ಗೆ ಅವಾರ್ಡ್ ಫಂಕ್ಷನ್ ಮಾಡೋಕ್ಕೆಲ್ಲ ರೆಡಿ ಇದೆ, ನಮಗೆ ಎಲ್ಲ ಇದೇನು ಅಂದರೆ ಅನ್ನದ ಎಲ್ಲ ರೆಡಿ ಮಾಡಿಸಿದ್ವಿ. ಬಟ್ ಕಾಲ ಚೂರು, ಯಾಕಂದರೆ ಮಾಡಿದ್ರೆ ಪ್ರಾಪರಾಗಿ ಎಲ್ಲ ಆರ್ಟಿಸ್ಟ್ಗಳನ್ನ ಇಟ್ಟು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ. ಖಂಡಿತ ಮಾಡ್ತೀವಿ ಸರ್. ಇಲ್ಲಿ ಆ ಬೀಚ್ ಇದೆಯಲ್ಲ, ಹಾಂ ಸರ್. ಅದು ನೀವು ಪ್ರಮೋಷನ್ಗೆಲ್ಲ ವಿಡಿಯೋಸ್ ಮಾಡ್ತಿರ್ತೀವಿ. ಹೌದು ಸರ್. ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಿದೆ. ಹಾಂ ಸರ್. ಈಗ ಆ ವಿಡಿಯೋಸು ಒಂದು ಬೀಚಲ್ಲಿ ಇದ್ದಾಗ ಹೇಗಿರ್ತಾರೆ ನಿಮಗೆ ಅದು ಬಹುಶಃ ಗೊತ್ತಿರುತ್ತೆ ಅನ್ಸುತ್ತೆ. ಫ್ಯಾಮಿಲಿ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ ಎಲ್ಲ ಆ ವಿಡಿಯೋಸ್ನೆಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದಾಗ ಡಿಜಿಟಲ್ನಲ್ಲಿ ಏನೇನು ಆಗ್ಬೋದು ನಿಮ್ಗೆ ಗೊತ್ತಿದೆ ಅಲ್ವಾ, ನಾರ್ಮಲ್ ಫೋಟೋಸ್ ಏನು ಆಗ್ಬೋದು ಅಂತ. ಸರ್, ಈಗ ಆ ಇದಕ್ಕೆ ಏನು ಪ್ರಿಪ್ರೇಷನ್ ತಗೊಂಡಿದ್ದೀವಿ? ಅದು ಸ್ಟಾರ್ಟಿಂಗ್ ಮಾಡಿದ್ವಿ ಸರ್. ಸ್ಟಾರ್ಟಿಂಗ್ ನಮಗೂ ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿದಾಗ. ಬಟ್ ಇವಾಗ ಒಂದು ವಿಡಿಯೋನು ಬರಲ್ಲ ಸರ್ ಬೀಚ್ಗೆ, ಯಾಕಂದರೆ ನಾವು ಕ್ಲಿಯರ್ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಯಾರು ಅಲ್ಲಿ ಬೀಚಲ್ಲಿ ಹೆಣ್ಮಕ್ಳು ಇರೋವಾಗ, ಹೆಣ್ಮಕ್ಳು ಇದ್ದಿದ್ದಾಗ ನಾವು ಸ್ಪೆಸಿಫಿಕ್ಕಾಗಿ ಬರೀ ಗಂಡ್ಮಕ್ಳು ಇರ್ತಾರಲ್ಲ ಅಂಥ ಟೈಮಲ್ಲಿ ಅವ್ರು ಮಾಡ್ಕೋಬೋದು. ಬಟ್ ಹೆಣ್ಮಕ್ಳಿದ್ದು ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಶೂಟಿಂಗೇ ಕೊಡಲ್ಲ. ಎಷ್ಟು ಒಂದು 20-25 ಸಿನಿಮಾ ನಾನು ಬೀಚ್ ಶೂಟಿಂಗ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ. ಕಾರಣ ಏನಕ್ಕೆ ಅಂದರೆ ಇವಾಗ ಅವ್ರು ದುಡ್ಡು ಕೊಟ್ಟು ಹೊರಡೆ ಬಂದಿರ್ತಾರೆ, ಅವ್ರಿಗೆ ಪ್ರೈವೇಸಿ ಬೇಕು. ಅವರು ಹೊರಡೆ ಬೀಚಲ್ಲಿ ಆಟ ಆಡ್ತಾ ಇರ್ತಾರೆ, ಮಕ್ಕಳ ಜೊತೆ ಇರ್ತಾರೆ, ಏನೋ ಇರ್ತಾರೆ. ಈಗ ನಾವೇ ಆಗಲಿ ನಮ್ಮ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಕ್ಯಾಮ್ರಾ ಯಾವ ಕಡೆ ಇರ್ತೀವಿ, ಏನು ತಿಳಿಸ್ತೀವಿ, ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಈ ಕಾರಣಕ್ಕೆ ಆ ಬೀಚ್ ಏರಿಯಾನ ಶೂಟಿಂಗ್ನ ರಿಸ್ಟ್ರಿಕ್ಟೆಡ್ ಮಾಡಿದ್ದೀವಿ, ಶೂಟಿಂಗ್ ಕೊಡೋದೇ ಇಲ್ಲ. ಎಷ್ಟೋ ಸಿನಿಮಾಗಳು ಕಂಪ್ನಿ ಪಬ್ಲಿಸಿಟಿ ಕೂಡ ಅದು ಆ ವಿಡಿಯೋಸಲ್ಲಿ ಏನಾದರೂ ಬಳಸ್ಕೊಂಡಿದ್ದೀವಿ ಸಂತೋಷಕ್ಕೆ. ಇಲ್ಲ, ಅದು ನಾವು ಶೂಟ್ ಮಾಡೋದು ಸರ್. ಈಗ ನಾವೇನು ಮಾಡಿದ್ದಾರೆ ಬೀಚಿದು, ಅದು ನಾವು ಆರ್ಟಿಸ್ಟ್ ಬಿಟ್ಟು ಶೂಟ್ ಮಾಡಿಕೊಂಡಿದ್ದೀವಿ. ಅವ್ರಿಗೂ ಪಬ್ಲಿಕ್ ಅಂತ ಯೂಸ್ ಮಾಡ್ತಾ ಇಲ್ಲ. ಈಗ ಭಾಳ ಕುತೂಹಲದ ವಿಷಯ ಇದೆ. ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಮಗುನ ನಾವು ಅವಾಯ್ಡ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ. ಒಂದು ಮಗುನ ಇಲ್ಲದಂತಾಗಲ್ಲ. 10 ಲಕ್ಷ ಮಕ್ಕಳು ಇಲ್ಲಿ ಬಂದು ಆಟ ಆಡಿ ಎಲ್ಲ ಓದಿದ್ದಾರೆ. 10 ಲಕ್ಷ ಅಲ್ಲ, 2.5 ಲಕ್ಷ ಮಕ್ಕಳು. 2 ಲಕ್ಷ ಮಕ್ಕಳು ಆಯಿತು, ಮಕ್ಕಳು ಮತ್ತು ದೊಡ್ಡವರು ಬಂದು ಓದಿದ್ದಾರೆ. ಇವರಿಗೆಲ್ಲ ಸೇಫ್ಟಿ ಮತ್ತು ಆ ಪ್ರಿಕಾಷನ್ಸು ಅವೆಲ್ಲ ಹೇಗಿದೆ ಅಂತ ಸ್ವಲ್ಪ ವಿವರಿಸ್ಬೋದಾ ಸರ್? ಇಲ್ಲಿಗೆ 2.5 ಲಕ್ಷ ಮಕ್ಕಳು ಸರ್, 2.5 ಲಕ್ಷ ಮಕ್ಕಳು ಬಂದಿದ್ದಾರೆ. ಮಕ್ಕಳೆಲ್ಲ ಬಂದ್ಬಿಟ್ಟು ಸ್ಕೂಲ್ ಮಕ್ಕಳು ಮತ್ತು ಪೇರೆಂಟ್ಸ್ ಜೊತೆ ಬಂದಿರೋರು, ಇದೆಲ್ಲ ಸೇರಿದ್ರೆ ಒಂದು 3 to 4 lakhs ಆಗಿರುತ್ತೆ. ಬಟ್ ಏನು ಅಂದರೆ ಪ್ರತಿಯೊಂದು ಚಿಲ್ಡ್ರನ್ಸ್ ಸ್ಕೂಲ್ ಇದೆ. ಯಾಕಂದರೆ ಈ ದೊಡ್ಡವ್ರ ಸ್ಕೂಲ್ ಬೇರೆ, ಇದೆಲ್ಲದನ್ನು ಡಿವೈಡ್ ಮಾಡಿದ್ದೀವಿ. ನಮಗೇನಂದರೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬೇರೆ ಇದೆ. ಈಗ ಅವ್ರು ಬಂದಾಗ ನಾವು ದೊಡ್ಡ ಡಿಸ್ಕಲ್ಲಿರೋಂಥವೆಲ್ಲ ಅಪ್ಸೋದಿಲ್ಲ, ನಾವು ಅಲೌ ಮಾಡೋದಿಲ್ಲ. ಪ್ರತಿಯೊಂದು ಹೈಟಲ್ಲಿ ಹೋಗೋದಿಲ್ಲ, ಇದೆಲ್ಲ ಮಾಡೋದಿಲ್ಲ. 90 to 140 ಇಷ್ಟೇ ಸೆಂಟಿಮೀಟರ್ ಹೈಟು. ಈ ಒಂದು ಇದರಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಲೋಪದೋಷಗಳಿದೆ. ಯಾರು ಇವತ್ತುವರೆಗೂ 1 ವರ್ಷ ಆಯಿತು, ಒಂದು ಚಿಕ್ಕ ಒಂದು ಎಡವಟ್ಟು ಒಂದು ಇದು ಆಗಲಿ ಇವತ್ತರೆಗೂ ನಮ್ಮ ಜಾಲಿವುಡ್ ಸಕ್ಸಸ್ಫುಲ್ಲಾಗಿ 1 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಈಗ ಯಾರೋ ನೀರಲ್ಲಿ ಆಟ ಆಡ್ತಾ ಇರ್ತಾರೆ, ಯಾರು ಬೀಳೋದು ಇಲ್ಲ, ಕೈ ಹೊಟ್ಕೊಳ್ಳೋದು, ಈ ಥರವೆಲ್ಲ ಇರುತ್ತೆ. ಅದಕ್ಕೆ ಏನಾದರೂ ನಮ್ಮ ಹತ್ರನೇ ಡಾಕ್ಟರ್ಸ್ ಇದ್ದಾರೆ ಒಳ್ಳೆಯ, ಪ್ಲಸ್ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಟ್ಟಿದ್ದೀವಿ. ನಮ್ಮದೇ ಓನ್ ಆ್ಯಂಬುಲೆನ್ಸ್ ಇದೆ. ಏನಾದರೂ ಚಿಕ್ಕಂದರೆ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ. ಸಪೋಸ್ ಆಗಿಲ್ಲ ಇವರು, ಬಟ್ ನಮ್ಮ ಆ್ಯಂಬುಲೆನ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಇಲ್ಲಿ ಡ್ಯೂಟಿ ಅವರ್ಸ್ ಏನಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವೈಲೇಬಲ್ ಇರ್ತದೆ ಸರ್. ನೋಡ್ತಿದ್ದಾರೆ ಇಲ್ಲಿ ಈಗ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬರ್ತಾರೆ, ಆಟ ಆಡೋದು ಹೋಗಿ ಆಟ ಆಡೋದು ನಮ್ಮ ಸ್ನೇಹ ಪ್ರಿಯ ಅಂತಲೂ ಆಟ ಆಡೋದು
ಅವ್ರಿಗೆ ಏನು ಫೆಸಿಲಿಟಿ ಇದೆ ಅಂತ ಈ ಮಾಹಿತಿ ಗೊತ್ತಾಗುತ್ತೆ. ಆ ಡಾನ್ಸ್ ನೋಡ್ತಾ ಕೂತ್ಕೊಳ್ಳಿ ಆಗಲ್ಲ. ಥ್ಯಾಂಕ್ ಯು. ಸೊ ಬೆಂಗಳೂರಿಂದ ಸುಮಾರು ದೂರ ಇದ್ರೂ ಕೂಡ ಇವತ್ತು ನಮ್ಮ ಸೆಲೆಬ್ರೇಷನ್ ಜೊತೆಗೆ ಸಾಕ್ಷಿ ಆಗೋದಕ್ಕೆ ನಾವೆಲ್ಲರೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ಅರ್ಪಿಸ್ತಾ ಇದ್ವಿ. ಸೊ ನಿಮ್ಮ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ.